ಸತತ 5ನೇ ದಿನಕ್ಕೆ ಕಾಲಿಟ್ಟ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟ. ಚಿಕ್ಕಮಗಳೂರು ಜಿಲ್ಲೆಯ ಎನ್.ಆರ್.ಪುರ ತಾಲೂಕಿನಲ್ಲಿ ದಿನಾಂಕ 16/2/2026 ಸೋಮವಾರದಿಂದ ಪ್ರಾರಂಭವಾದ ಭೂಮಿಗಾಗಿ ಹೋರಾಟವನ್ನು ಅಹೋರಾತ್ರಿ ಅನಿರ್ದಿಷ್ಟಾವಧಿ ಕಾಲ ಧರಣಿ ಸತ್ಯಾಗ್ರಹ ಹಾಗೂ ಪ್ರತಿಭಟನೆಯು ಇಂದು ಶುಕ್ರವಾರ 5ನೇ ದಿನಕ್ಕೆ ಕಾಲಿಟ್ಟಿದೆ. ಸಾವಿರಾರು ವರ್ಷಗಳಿಂದ ಶೋಷಣೆ, ಜಾತಿ ಪದ್ಧತಿ, ಅಸ್ಪೃಶ್ಯತೆ, ನೋವಿಂದ ನಲುಗಿದ ದಲಿತ ಸಮುದಾಯವು ದಾಸ್ಯ, ಗುಲಾಮಗಿರಿ, ಜೀತ ಪದ್ಧತಿಯಿಂದ ಇಷ್ಟು ವರ್ಷಗಳಿಂದ ಬದುಕುತ್ತಿದ್ದೇವೆ. ಇನ್ನಾದರೂ ಸ್ವಾಭಿಮಾನಿಗಳಾಗಿ ಬದುಕಬೇಕು ಎಂದು ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾದ ನಮಗೆ ಹಕ್ಕು ವಂಚಿತರಾಗಿ ಬದುಕುತ್ತಿದ್ದೇವೆ. ನಮಗೆ ಸರ್ಕಾರವು ಇದನ್ನು ದೊರಕಿಸಿಕೊಡಬೇಕು. ಮಹಾತ್ಮ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಚಿಕ್ಕಮಗಳೂರು ಜಿಲ್ಲೆಯ ಎನ್.ಆರ್.ಪುರ ತಾಲೂಕಿನ ತಾಲ್ಲೂಕು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿ ಹೋರಾಟ ಸಮಿತಿಯಿಂದ ಹೋರಾಟ ನಡೆಸಲಾಗುತ್ತಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಸರ್ಕಾರವು ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ನಮ್ಮ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಾಗೂ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ತಿಳಿಸಿದೆ. ನಾವು ಈ ಧರಣಿಯಿಂದ ಸತ್ಯಾಗ್ರಹ ಪ್ರತಿಭಟನೆಯಿಂದ ನಾವು ಯಾರೂ ಸಹ ಹೇಳೋದಿಲ್ಲ. ನಾವು ಭೂಮಿ ಕೊಡೋವರೆಗೂ ನಾವು ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲೆಯಿಂದ ವಿಕ್ರಮಪ್ಪ, ಬೆಂಗಳೂರಿನಿಂದ ರಾಜಶೇಖರ್ ಜಾಫ್ನೂರ್ ಮತ್ತು ಬೆಳಗಾವಿನಿಂದ ನಮ್ಮ ಗೋವಿಂದ ಸಣ್ಣಕ್ಕಿರವರು ಎಲ್ಲರೂ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಸಮಿತಿ ಸದಸ್ಯರು, ಮಂಜಪ್ಪ ರಾಜ್ಯ ಸಮಿತಿ ಸದಸ್ಯರು ಕಡೂರು ಹಾಗೂ ಅಬ್ದುಲ್ ರೆಹಮಾನ್ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರು, ತಾಲೂಕು ಸಂಚಾಲಕರು ಶ್ರೀಜೂರವರು, ಮೃತ್ಯುಂಜಯರವರು, ಸಿದ್ದಪ್ಪರವರು, ಕಬೀರ್ರವರು, ರಾಜುರವರು ಹಾಗೂ ಎಲ್ಲರೂ ಸಹ ಇವತ್ತು ನಮ್ಮ ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟದ ಎಲ್ಲ ನಮ್ಮ ಸಹೋದರಿಯರು ಇವತ್ತು ಈ ಒಂದು ಕರೆಗೆ ಎಲ್ಲರೂ ಭಾಗವಹಿಸಿದ್ರ. ನಿಮ್ಗೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ ನಾನು 2 ಮಾತನ್ನು ಮುಗಿಸಿದ್ದೇನೆ. ಜೈ ಭೀಮ್, ಜೈ ಭಾರತ್. ಬಂಧುಗಳೇ, ನಮ್ಮ ಗೋವಿಂದ ಸಣ್ಣಕ್ಕಿಯವರು ಈ ಸಂದರ್ಭದಲ್ಲಿ 1-2 ಮಾತಾಡ್ಬೇಕಂತ ಕೇಳ್ಕೊಳ್ತಾರೆ. ಅವರು ಬೆಳಗಾವಿಯಿಂದ ಆಗಮಿಸಿದ್ದಾರೆ, ಬೆಳಗಾವಿ ಜಿಲ್ಲಾ ಸಂಚಾಲಕ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ. ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ವತಿಯಿಂದ ನಾವು ಭೂಮಿಗೆ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟದಿಂದ ನಮಗಲ್ಲ, ಇಡೀ ನಮ್ಮ ಸಮುದಾಯಕ್ಕೆ ಸಿಗುವಂಥ ಒಂದು ಲಾಭಗಳನ್ನು, ಆಮೇಲೆ ನಮ್ಮ ಸಮುದಾಯದವರು ಈ ಒಂದು ಲಾಭ ಪಡೆದುಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡುವಾಗೆ ಮುಂಬರುವ ದಿನಗಳಲ್ಲಿ ಇದನ್ನು ಎಲ್ಲ ಜಿಲ್ಲೆಗೆ ವಿಸ್ತರಣೆ ಮಾಡಿ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಹೋರಾಟ ಮಾಡಬೇಕೆಂದು ನಾವೆಲ್ಲ ವಿಚಾರ ಮಾಡಿದ್ದೇವೆ. ಅದಕ್ಕಾಗಿ ಇವರ ಒಂದು ಹೋರಾಟವನ್ನು ಎಲ್ಲರೂ ಕೂಡಿ ಸರಿಯಾದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗೋಣ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ ಬಯಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಭೂಮಿ ಹೋರಾಟ ಇದು ಇವತ್ತಿನ ಹೋರಾಟ ಅಲ್ಲ. ಇದು ನಾವು ಸುಮಾರು 15 ವರ್ಷಗಳ ಹಿಂದೆಯೂ ಸಹ ಇಲ್ಲಿ ಒಂದು ಹೋರಾಟ ಮೆರವಣಿಗೆ ಮಾಡಿ ನಾವು ಒಂದು ಹೋರಾಟ ಮಾಡಿದ್ವಿ. ಇಲ್ಲಿ ಅನೇಕ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನರಸಿಂಹರಾಜಪುರ, ಕೊಪ್ಪ ಮತ್ತು ಶೃಂಗೇರಿ ಈ ಪ್ರದೇಶದಲ್ಲಿ ಭಾಳ ಅತಿ ಹೆಚ್ಚು ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಭಾಳ ಹೆಚ್ಚು ವಾಸ ಮಾಡ್ತಿದ್ದಾರೆ. ಅದರಲ್ಲಿ ಹೆಚ್ಚು ನಮ್ಮ ದಲಿತರು. ಮತ್ತು ಭೂಮಿನ ದಲಿತರಿಗೆ ನಾವು ಭೂಮಿಯನ್ನು ಕೊಡಬೇಕು, ವಸತಿನ ಕುಟುಂಬಗಳಿಗೆ ವಸತಿ ಕೊಡಬೇಕು ಅಂತೇಳಿ ನಾವು ಇದೇ ನಮ್ಮ ವೆಂಕಟೇಶ್ ಅವರ ಇದು ಜಿಲ್ಲಾ ಸಂಚಾಲಕರ ಸಂದರ್ಭದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಿ ಇಲ್ಲಿ 5 ಎಕರೆ ಜಮೀನನ್ನು ಮಂಜೂರು ಮಾಡಿಸಿತ್ತು. 122 ಎಕರೆಯ ಭೂಮಿಯನ್ನು ನಾವು ಮಂಜೂರು ಮಾಡಲಿಕ್ಕೆ ನಾವು ಬೇಡಿಕೆಯನ್ನು ಇಟ್ಟು ಒಂದು ಪ್ರತಿಭಟನೆ ಮಾಡಿದ್ವಿ. ಅಂಥ ಸಂದರ್ಭದಲ್ಲಿ
ಭೂಮಿಯನ್ನು ನಾವು ಇನ್ನೂ ಇಲ್ಲಿವರೆಗೆ ಸರ್ಕಾರಕ್ಕೆ ನಮ್ಮ ಆಳುವಂಥ ಸರ್ಕಾರಗಳು ಕೊಟ್ಟಿಲ್ಲ. ಇದು ನಾವು ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರಿಗೆ ಮಾಡಿರುವಂಥ ಸರ್ಕಾರ ಮಾಡಿರುವಂಥ ಅನ್ಯಾಯ. ಈ ವಿರುದ್ಧವಾಗಿ ನಾವು ಬೃಹತ್ ಹೋರಾಟವನ್ನು ಈ ದಿನ ನಮ್ಮ ರಾಜ್ಯ ಸಂಚಾಲಕರಾದ ಎನ್ ವೆಂಕಟೇಶ್ವರ ನೇತೃತ್ವದಲ್ಲಿ ಈ ಒಂದು ಭೂಹೀನರಿಗೆ ಮತ್ತು ವಸತಿ ರೈತರಿಗೆ ನಾವು ಭೂಮಿಯನ್ನು ಕೊಡಲೇಬೇಕು ಎಂಬ ಉದ್ದೇಶದಿಂದ ಇವತ್ತನ್ನು ಅಹೋರಾತ್ರಿ ಧರಣಿಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ.